ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ ಮತ್ತು ಕ್ವಿಕ್ಕಾಗಿ ಎಗ್ ರೈಸ್ ಹೆಂಗೆ ಮಾಡುವ ಅಂತ ಕಾಂಪ ಬನ್ನಿ. ಎಗ್ ರೈಸ್ ಮಾಡೋಕ್ಕೆ ನಾನಿಲ್ಲಿ 2 ಮೊಟ್ಟೆ, 1 ಆನಿಯನ್, ಸ್ವಲ್ಪ ಹಸಿಮೆಣಸು, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ 1 ಲೆಮನ್, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದೆ. ಫಸ್ಟ್ ನಾವಿಲ್ಲಿ ಆನಿಯನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಬ. ಅದಾದಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಕಂಡು ನಾವು ಒಂಚೂರು ಹಸಿಮೆಣಸನ್ನ ತಗೊಂಡು ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಬ. ಅದಾದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ 2 ಸಪ್ರೇಟಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೆ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಗೊಳ್ಲಕ್ಕ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಯ್ತು ಅದನ್ನು ತಗೊಳ್ಲಕ್ಕ. ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಲೈಕ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಗೊತಿದ್ದೆ. ನಾನಿಲ್ಲಿ ಇಬ್ಬರಿಗೆ ಅಷ್ಟು ಮಾಡ್ತಿದ್ದೆ ಎಗ್ ರೈಸ್, ಅದಕ್ಕೆ ಹಾಫ್ ಲೆಮನ್ ತಗೊಂಡ್ರೆ ಸಾಕು, ಅದಕ್ಕೆ ನಾನು ಫುಲ್ ತಗೊತಾ ಇಲ್ಲ. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಬ. ಅದಾದಮೇಲೆ ನಾನು ಇಲ್ಲೊಂದು ಸಣ್ಣ ಬೌಲ್ ತಗೊಂಡಿದ್ದೆ. ಸಣ್ಣ ಬೌಲಿಗೆ ನಾನು ಇಲ್ಲಿ 2 ಮೊಟ್ಟೆನ ಒಡೆದು ಹಾಯ್ಕೊಂತಿದ್ದೆ. ಆಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಂಡ್ಕೊಂಡು ಒಂಚೂರು ಉಪ್ಪು ಹಾಯ್ಕೊಂಬ. ಇಂತಕ್ಕಂದ್ರೆ ನಾವು ಅದು ಆನಿಯನ್ ಅದೆಲ್ಲ ಹಾಯ್ಕೊಂಬತ್ತೀಗ ಒಂಚೂರು ಉಪ್ಪು ಹಾಯ್ಕೊಂಡಿರುತ್ತೆ, ಅದಕ್ಕೆ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕಂಡ್ಕೊಂಡು ಚೂರು ಉಪ್ಪು ಹಾಯ್ಕೊಂಬ. ಅದಾದಮೇಲೆ ಒಂಚೂರು ಖಾರ ಪುಡಿ ಹಾಯ್ಕೊಂಬ. ಅದಾದಮೇಲೆ ಒಂಚೂರು ಗರಂ ಮಸಾಲ ಪೌಡರ್ ಹಾಯ್ಕೊಂಬ. ಆಮೇಲೆ ಒಂಚೂರು ಅರಿಶಿನ ಪೌಡರ್ ಹಾಯ್ಕೊಂಡು ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಮಿಕ್ಸ್ ಫುಲ್ ಮಿಕ್ಸ್ ಮಾಡ್ತಾನೆ ಇರ್ಕ. ಇಲ್ಲಾಂದರೆ ಈ ರೀತಿ ಗಂಟಾಯಿ ಮಸಾಲ ಒಂದು ಬದಿ ಮೊಟ್ಟೆ ಒಂದು ಬದಿ ಆಗ್ತ ಆ ಥರ ಹಾಕೋಕ್ಕಾಗ. ಆ ಥರ ಇದ್ದಿದ್ದಂಗೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ಇರ್ಕ. ಮಿಕ್ಸ್ ಮಾಡಿ ಅದು ಕಲರ್ ಚೇಂಜ್ ಆದ್ಮೇಲೆ ಈ ರೀತಿ ಇರುತ್ತೆ. ಅದಾದಮೇಲೆ ನಾನೀಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂಚೂರು ಆಯಿಲ್ ಹಾಯ್ಕೊಂಬ. ಆಯಿಲ್ ಹಾಯ್ಕೊಂಡ್ಮೇಲೆ ಒಂಚೂರು ಆನಿಯನ್ ಹಾಯ್ಕೊಂಡು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಫ್ರೈ ಮಾಡಿ ಆದಮೇಲೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ 2 ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸತಿ ಲೈಕ್ ಫ್ರೈ ಮಾಡುವ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹಾರ್ಮೇಲೆ ಇದು ಫ್ರೈ ಆಯ್ತು ಅಂತ ಅರ್ಥ. ಅದಾದಮೇಲೆ ನಾವೀಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಂಚೂರು ಹಸಿಮೆಣಸು ಹಾಯ್ಕೊಂಬ. ಇದನ್ನು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಫುಲ್ ಫ್ರೈ ಆದಮೇಲೆ ನಾವು ಒಂಚೂರು ಉಪ್ಪು ಹಾಯ್ಕೊಂಬ, ನಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ಕಂಡ್ಕೊಂಡು ಹಾಯ್ಕೊಂಬ. ಅದಾದಮೇಲೆ ಒಂಚೂರು ಗರಂ ಮಸಾಲ ಹಾಯ್ಕೊಂಬ. ಆಮೇಲೆ ಖಾರ ಪುಡಿ ಒಂಚೂರು ಆ್ಯಡ್ ಮಾಡ್ಕೊಂಡು ಇದು ಲೈಕ್ ಮಾಡ್ಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಬ. ಇದಾದಮೇಲೆ ನಾವು ಮೊಟ್ಟೆ ಮತ್ತು ಮಸಾಲಾಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಬ. ಅದಾದ್ಮೇಲೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡುವ. ಇದು ಎಗ್ ಬುರ್ಜಿ ಥರ ಮಿಕ್ಸ್ ಮಾಡೋಕ್ಕಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಥರ ಇರ್ಕ, ಅವಾಗಿದ್ರೆ ಒಳ್ಳೆ ಆಯ್ತು. ಇದೆಲ್ಲ ಆದಮೇಲೆ ಇದಕ್ಕೆ ಒಂಚೂರು ಅನ್ನ ಬೇಯಿಸಿ ಇಟ್ಕೊಂಡಿದ್ದೆ ಮೊದಲೇ, ಅದನ್ನು ಆ್ಯಡ್ ಮಾಡ್ಕೊತಿದ್ದೆ. ಅದಾದಮೇಲೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಯ್ಕೊಂಡು ಇದಿಷ್ಟನ್ನು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ಬಪ್ಪ. ಮಿಕ್ಸ್ ಮಾಡಿ ಆದಮೇಲೆ ಇದು ಫೈನಲಾಗಿ ರೆಡಿ ಆಯ್ತು ಅಂತ ಅರ್ಥ. ಫೈನಲಿ ಇದು ಈ ರೀತಿ ಕಾಣಿಸುತ್ತೆ. ಇನ್ ಕೇಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.